ಸಾಲ ಅನ್ನೋದು ಇಟ್ ಈಸ್ ಎ ವರ್ಸ್ಟ್ ಫಾರ್ಮ್ ಆಫ್ ಪಾವರ್ಟಿ. ಲೋನ್ ಇಸ್ ಎ ವರ್ಸ್ಟ್ ಫಾರ್ಮ್ ಆಫ್ ಪಾವರ್ಟಿ. ಬಡತನದ ನಿಷ್ಕೃಷ್ಟ ಬದುಕಿಯೇ ಸಾಲ. ಈ ಥರ ಸಾಲ ಕೊಟ್ಟು ಶೂಲ ಹಾಕೋರು ಎಲ್ಲ ಕಾಲದಲ್ಲೂ ಇದ್ರು. ಇದರ ಹಾವಳಿಯಿಂದ ಮುಗ್ಧ ಜನರು ಸಾಯ್ತಾ ಇದ್ದಾರೆ. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಕಿಸಾನ್ ಅಂತ ಘೋಷಣೆ ಮಾಡಿದ್ರು ಇವು ಆಗಾಗ್ಗೆ ಉಳ್ಕೊಂಡಿದ್ದಾವೆ. ಇಂದು ಇವತ್ತಿನ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಎರಡು ಪ್ರಮುಖವಾದಂಥ ನಿರ್ಣಯಗಳು. ಒಂದು, ಕೇಂದ್ರ ಸರ್ಕಾರದ ಕೃಷಿ ನೀತಿ ಮತ್ತು ಅದರ ಯೋಜನೆಗಳು, ಗ್ರಾಮೀಣ ಬದುಕು ಮತ್ತು ಗ್ರಾಮೀಣ ಬದುಕಿನ ಮೂಲ ಕಸುಬು, ರಾಷ್ಟ್ರದ ಮೂಲ ಕಸುಬು ವ್ಯವಸಾಯ ಮತ್ತು ಅದರ ಅಭಿವೃದ್ಧಿ ಬಗ್ಗೆ. ಇನ್ನೊಂದು, ಹಣಕಾಸನ್ನು ನಿಯಂತ್ರಣ ಮಾಡುವ ನಬಾರ್ಡು ಮತ್ತು ರಿಸರ್ವ್ ಬ್ಯಾಂಕ್ ಅದರ ರೋಲ್ ಬಗ್ಗೆ. 58% ನಬಾರ್ಡ್ ಸಾಲನ ಕಡಿಮೆ ಮಾಡಿದ್ದಾರೆ ಅಂದರೆ ಅದು ನಿಜವಾಗಲೂ ಕೂಡ ರೈತರು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಮಾಡಿದಂಥ ಒಂದು ನಿಜವಾಗ್ಲೂ ವಿರೋಧವಾದಂಥ ತೀರ್ಮಾನ. ಮುಖ್ಯಮಂತ್ರಿಗಳು, ನಾನು ಸೇರಿ ಅನೇಕ ಜನ ಹಣಕಾಸಿನ ಮಂತ್ರಿಯವರನ್ನು ಭೇಟಿಯಾಗಿ ಈ ಒಂದು ನಬಾರ್ಡ್ ಸಾಲವನ್ನು ಕಡಿತಗೊಳಿಸಲಿಕ್ಕೆ ನಮ್ಮ ಪ್ರತಿರೋಧವನ್ನು ವ್ಯಕ್ತ ಮಾಡಿ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಈ ಥರ ಸಾಲ ಕೊಟ್ಟು ಶೂಲ ಹಾಕೋರು ಎಲ್ಲ ಕಾಲದಲ್ಲೂ ಇದ್ದರು. ಚೀಟಿ ಕಂತು ನಡೆಸೋರ ಕಾಲದಿಂದ ನಡೀತಾ ಇತ್ತು. ಅವೆಲ್ಲ ಮುಂಚೂಣಿಗೆ ಬರ್ತಾ ಇರಲಿಲ್ಲ. ಈಗ ಈ ಶೋಷಣೆ ಈಗ ಆಲ್ರೆಡಿ ಪ್ರೈವೇಟ್ ಫೈನಾನ್ಸ್ ಬಿಲ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಕಾಯ್ದೆ ಇದ್ರೂ ಅದು ಸ್ವಲ್ಪ ಪರಿಣಾಮಕಾರಿ ಕೆಲಸ ಇರೋದ್ರಿಂದ ಇದರ ಹಾವಳಿಯಿಂದ ಮುಗ್ಧ ಜನರು ಸಾಯ್ತಾ ಇದ್ದಾರೆ, ಪ್ರಾಣ ಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಆ ಚಿಕ್ಕ ಹುಡುಗ ಸಾಲದ ಸೂಲನ್ನು ನೋಡಿ ಅವ್ರ ಮಾತನ್ನು ಕೇಳಿದಾಗ ಎಂಥ ಪರಿಸ್ಥಿತಿ ಇದೆ ಈ ಫೈನಾನ್ಸ್ನವರಿಂದ ಅನ್ನೋದು ಅರ್ಥ ಆಗುತ್ತೆ. ಸಾಲ ಅನ್ನೋದು ಇಟ್ ಈಸ್ ಎ ವರ್ಸ್ಟ್ ಫಾರ್ಮ್ ಆಫ್ ಪಾವರ್ಟಿ. ಲೋನ್ ಇಸ್ ಎ ವರ್ಸ್ಟ್ ಫಾರ್ಮ್ ಆಫ್ ಪಾವರ್ಟಿ. ಬಡತನದ ನಿಷ್ಕೃಷ್ಟ ಬದುಕಿಯೇ ಸಾಲ. ಅದು ನಿವಾರಣೆ ಆಗಬೇಕಾದ್ರೆ ನಮ್ಮ ಯೋಜನೆಗಳು ಮತ್ತು ನಮ್ಮ ಹಣಕಾಸಿನ ಹೊಂದಾಣಿಕೆ ಮತ್ತು ನಮ್ಮ ದೇಶದ ಮೂಲ ಕಸುಬುಗಳಿಗೆ ಉತ್ತೇಜನ, ಪ್ರೋತ್ಸಾಹ, ತಂತ್ರಜ್ಞಾನವಾಗಿ ಅದರ ಅಭಿವೃದ್ಧಿ ಎಲ್ಲ ಕಡೆ ಸಮಗ್ರವಾಗಿ ಪುಟ್ಟಣ್ಣಯ್ಯ ಅವರು ಹೇಳ್ದಂಗೆ ಒಂದು ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ಗಳು ಆಗಬೇಕಾಗುತ್ತೆ. ಅದಕ್ಕೆ ನಿರಂತರವಾದಂಥ ಹೋರಾಟಗಳು, ವೈಜ್ಞಾನಿಕವಾದಂಥ ಆಲೋಚನೆಗಳು, ತಾಂತ್ರಿಕ ಕ್ಷೇತ್ರದ ಬಳಕೆಗಳು ಇವೆಲ್ಲ ಆಗಬೇಕಾಗುತ್ತೆ. ಈ ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಿಗೆ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಾಗಲೇ ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಬಹುತೇಕ ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಇದು ವ್ಯಾಪಕವಾಗಿ ಚರ್ಚೆ ಆಗಿ ಇದಕ್ಕೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಿಯಂತ್ರಣ ಮಾಡಲಿಕ್ಕೆ ಬಹುತೇಕ ನಾಳೆ ಚರ್ಚೆ ಆಗುತ್ತೆ. ಈ ವಿಷಯಗಳನ್ನು, ಗಂಭೀರವಾದಂಥ ವಿಷಯಗಳು, ಜನಸಾಮಾನ್ಯರ ಜೀವನಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ವಿಷಯಗಳು ಮತ್ತು ಕೃಷಿ ಕ್ಷೇತ್ರವನ್ನು ಕೆಳಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ನೀತಿಗಳನ್ನು ಈಗಾಗಲೇ ನಾವು ಹೋಗಿ ಪ್ರತಿಭಟನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದಿಲ್ಲಿಲಿ ಹೋಗಿ ಪ್ರತಿಭಟನೆ ಮಾಡಿದ್ದೇವೆ. ಹಣಕಾಸಿನ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಮಂತ್ರಿಗಳು, ಶಾಸಕರು, ಮುಖ್ಯಮಂತ್ರಿಗಳನ್ನು ಕರ್ಕೊಂಡೋಗಿ ನಮ್ಮೆಲ್ಲ ಮಾತಾಡಿದ್ದಾರೆ. ಮತ್ತು ಇನ್ನೊಮ್ಮೆ ಈ ಎಲ್ಲ ನಿರ್ಣಯಗಳನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ತೆಗೆದುಬೇಕಂತ ಮೈಕ್ರೋ ಫೈನಾನ್ಸ್ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ನಾಳೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ. ನಿಮ್ಮ ನ್ಯಾಯಸಮ್ಮತವಾದಂಥ ಬೇಡಿಕೆಗಳಿಗೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ, ಸ್ವತಃ ಸಿದ್ದರಾಮಯ್ಯನವರು ರೈತ ಸಂಘದ ಪ್ರತಿನಿಧಿಯಾಗಿ ಅವರಿಗೆ ಇದರೆಲ್ಲ ಮನವರಿಕೆ ಇದೆ. ರೈತ ಸಂಘ ಇತರ ಎಲ್ಲ ಚಳುವಳಿಗಳ ಮುಖಂಡರನ್ನು ಕರೆದು ನೀವು ಒಟ್ಟಾಗಿ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಚಳುವಳಿಯ ಶಕ್ತಿ 100 ಪಟ್ಟು ಜಾಸ್ತಿ ಆಗಲಿ. ಈ ಶಕ್ತಿಯಿಂದ ಪ್ರಜಾಪ್ರಭುತ್ವ ಗಟ್ಟಿಯಾಗಲಿ, ಸಂವಿಧಾನದ ಆಶಯಗಳು ಈಡೇರಲಿ. ನಿಮ್ಮ ಈ ಹೋರಾಟಕ್ಕೆ ನೈತಿಕವಾಗಿ ನನ್ನ ಬೆಂಬಲವೂ ಕೂಡ ಇದೆ ಅಂತ ಹೇಳಿ ನಮ್ಮ ಅದು ಈಗ ಪ್ರಭು ಈಗಾಗಲೇ ಡೆಲ್ಲಿಗೆ ಹೋಗಿ ಮಾತಾಡಿದ್ವಿ ನಾವು. ಆಲ್ರೆಡಿ ವಿ ಸ್ಪೋಕ್ ಅಬೌಟ್, ನೀವೇನು ಹೇಳಿದ್ರಿ ಈ ನಿರ್ಣಯಗಳು ಇದೆಲ್ಲವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಸ್ವತಃ ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ದಾರೆ. ಮತ್ತೊಮ್ಮೆ ಇದನ್ನು ರೀಟ್ರೇಟ್ ಮಾಡಬೇಕು. ನಮ್ಮ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಅವರು ಹೇಳಿದ್ರು 3 ನಿರ್ಣಯಗಳ ಬಗ್ಗೆ. ಅವೆಲ್ಲವೂ ಕೂಡ ಮಹತ್ವವಾಗಿರ್ತಕ್ಕಂಥದ್ದೇ. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಕಿಸಾನ್ ಅಂತ ಘೋಷಣೆ ಮಾಡಿದ್ರು ಇವು ಆಗಾಗ್ಗೆ ಉಳ್ಕೊಂಡಿದ್ದಾವೆ. ಒಂದು ತಾರ್ಕಿಕ ಹಂತ ಆಗಬೇಕು. ಅದಕ್ಕೆ ಆಲೋಚನೆ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಿಮಗೆಲ್ಲ ಶುಭ ಕೋರಿ
ಈ ನಿರ್ಣಯದ ವಿಷಯಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ನಾಳೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.